ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಭಾರತದ ಮಹಾನ್ ನಾಯಕರಾದ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಜೀವನದ ಕಥೆಯನ್ನು ಕೇಳಬಹುದು ಹಾಗೂ ಅವರ ಧೈರ್ಯ, ಬುದ್ಧಿ ಮತ್ತು ಸ್ವರಾಜ್ಯದ ತಾತ್ವಿಕತೆಯನ್ನು ಕೇಳೋಣ ಬನ್ನಿ. ಶಿವಾಜಿ ಮಹಾರಾಜರು 1630ರಲ್ಲಿ ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಅವರ ತಂದೆ ಶಹಾಜಿ ಭೋಸ್ಲೆ ಬಿಜಾಪುರದ ಸುಲ್ತಾನದ ಪ್ರಮುಖ ಸೇನಾಪತಿಯಾಗಿದ್ದರು. ಅವರ ತಾಯಿ ಜೀಜಾಬಾಯಿ ಧಾರ್ಮಿಕ ಹಾಗೂ ದೇಶಭಕ್ತ ಮಹಿಳೆ. ಜೀಜಾಬಾಯಿ ಅವರು ಬಾಲ್ಯದಿಂದಲೇ ಶಿವಾಜಿಗೆ ಧರ್ಮ, ಧೈರ್ಯ ಮತ್ತು ಸ್ವರಾಜ್ಯದ ಮಹತ್ವವನ್ನು ಕಲಿಸಿದರು. ಶಿವಾಜಿಯು ತಮ್ಮ ತಾಯಿಯಿಂದ ಧಾರ್ಮಿಕ ಮೌಲ್ಯಗಳನ್ನು ಹಾಗೂ ತಂದೆಯಿಂದ ಸೈನಿಕ ಮತ್ತು ರಾಜಕೀಯ ತಂತ್ರಗಳನ್ನು ಕಲಿತರು. ದಾದಾಜಿ ಕಾಂಡದೇವ್ ಎಂಬ ಅಧ್ಯಾಪಕರಿಂದ ಶಿವಾಜಿಯು ಕುದುರೆ ಸವಾರಿಕೆ, ತೀವ್ರ ಕತ್ತಿಪಟ ಹಾಗೂ ಬಾಲ್ಯದಿಂದಲೇ ಅವರು ಕೋಟೆಗಳಿಗೆ ಭೇಟಿ ನೀಡಿ ಯುದ್ಧ ತಂತ್ರಗಳನ್ನು ಕಲಿತರು. ಶಿವಾಜಿಯವರಿಗೆ ಒಂದು ಕನಸು ಇತ್ತು, ಅದುವೇ ಸ್ವತಂತ್ರ ಮತ್ತು ಸ್ವರಾಜ್ಯದ ಸ್ಥಾಪನೆ. 16ನೇ ವಯಸ್ಸಿನಲ್ಲಿ ಲೋರ್ನ ಕೋಟೆಯನ್ನು ವಶಪಡಿಸಿಕೊಂಡರು. ಇದರಿಂದ ಅವರು ರಾಜಕೀಯ ಶಕ್ತಿಯನ್ನು ಪ್ರಾರಂಭ ಮಾಡಿದರು. ನಂತರ ಪುಣೆ ಹಾಗೂ ಸುತ್ತಮುತ್ತಲಿನ ಕೋಟೆಗಳನ್ನು ತಮ್ಮ ಅಧೀನಕ್ಕೆ ತಂದುಕೊಂಡರು. ಶಿವಾಜಿಯ ಬೆಳವಣಿಗೆಯನ್ನು ನೋಡಿ ಬಿಜಾಪುರದ ಸುಲ್ತಾನರು ಆತಂಕಗೊಂಡರು. ಆದಿಲ್ ಶಾ ಅವರ ಸೇನಾಪತಿಯಾದ ಅಫ್ಜಲ್ ಖಾನ್ ರವರು 1659ರಲ್ಲಿ ಶಿವಾಜಿಯನ್ನು ಬಂಧಿಸಲು ಬಂದಾಗ ಪ್ರತಾಪಗಢದ ಬಳಿ ನಡೆದ ಹೋರಾಟದಲ್ಲಿ ಶಿವಾಜಿಯವರು ಅಫ್ಜಲ್ ಖಾನ್ ರವರನ್ನು ಚತುರತೆಯಿಂದ ಕೊಂದರು. ಈ ಘಟನೆಯಿಂದ ಶಿವಾಜಿಯವರು ಹೆಚ್ಚು ಸ್ಮರಣೀಯರಾದರು. ಮೊಘಲ್ ಸಾಮ್ರಾಟ್ ಔರಂಗಜೇಬ್ ಕೂಡ ಶಿವಾಜಿಯ ಬೆಳವಣಿಗೆಯನ್ನು ತಡೆಗಟ್ಟಲು ಯತ್ನಿಸಿದ. 1665ರಲ್ಲಿ ರಾಜ ಜೈಸಿಂಗ್ ಅವರ ನೇತೃತ್ವದಲ್ಲಿ ಮಹಾನ್ ಸೇನೆ ರಚಿಸಿ ಶಿವಾಜಿಯ ವಿರುದ್ಧ ಹೋರಾಟ ನಡೆಸಿದರು. ಆದರೆ ಅಲ್ಲಿ ಶಾಂತಿ ಒಪ್ಪಂದದ ಭಾಗವಾಗಿ ಪುರಂದರ ಒಪ್ಪಂದವನ್ನು ಮಾಡಿದರು. 1666ರಲ್ಲಿ ಮೊಘಲ್ ಸಾಮ್ರಾಟ್ ಔರಂಗಜೇಬ್ ರವರ ಆತಿಥ್ಯಕ್ಕೆಂದು ಶಿವಾಜಿಯವರನ್ನು ಆಗ್ರಾಕ್ಕೆ ಆಹ್ವಾನಿಸಲಾಯಿತು. ಶಿವಾಜಿ ಮಹಾರಾಜರು ಆಗ್ರಹಕ್ಕೆ ಹೋದರು. ಅವರನ್ನು ಬಂಧನದಲ್ಲಿಟ್ಟರು. ಚತುರತೆಯಿಂದ ಶಿವಾಜಿಯವರು ಪಲಾಯನ ಮಾಡಿಕೊಂಡು ಮರಾಠ ಸಾಮ್ರಾಜ್ಯಕ್ಕೆ ಹಿಂತಿರುಗಿದರು. ಈ ಘಟನೆಯ ಅವಧಿಯಲ್ಲಿ ಅವರ ಧೈರ್ಯ ಮತ್ತು ತಂತ್ರಜ್ಞಾನವೇ ಸಾಕ್ಷಿ. ಶಿವಾಜಿಯವರಿಗೆ 1674 ಜೂನ್ 6ರಂದು ರಾಯಗಢ ಕೋಟೆಯಲ್ಲಿ ಛತ್ರಪತಿಯಾಗಿ ಅಂದರೆ ರಾಜರಾಗಿ ಅಭಿಷೇಕ ಮಾಡಲಾಯಿತು. ಶಿವಾಜಿಯವರಿಗೆ ಅಂದಿನಿಂದ ಹೆಸರು ಛತ್ರಪತಿ ಶಿವಾಜಿ ಎಂದಾಯಿತು. ಇದು ಸ್ವರಾಜ್ಯದ ಅಧಿಕೃತ ಸ್ಥಾಪನೆ ಎಂದು ಹೆಸರಿಸಲಾಗಿದೆ. ಇದೇ ವೇಳೆ ಅವರು ಹೈಂದವ ಧರ್ಮೋದ್ಧಾರಕ ಅಂದರೆ ಹಿಂದೂ ಧರ್ಮದ ರಕ್ಷಕ ಎಂಬ ಬಿರುದನ್ನು ಪಡೆದರು. ಈ ರಾಜ್ಯಾಭಿಷೇಕವು ಮರಾಠ ಸಾಮ್ರಾಜ್ಯದ ಪ್ರಾರಂಭ ಹಾಗೂ ಒಂದು ಹೆಮ್ಮೆಯ ಕ್ಷಣವಾಗಿತ್ತು. ನಂತರ ಶಿವಾಜಿಯವರು ಆಡಳಿತಾತ್ಮಕ ಸಾಧನೆಗಳನ್ನು ತಂದರು ಹಾಗೂ ರೈತರಿಗೆ ಉತ್ತಮ ಬೆಂಬಲವನ್ನು ನೀಡಿದರು. ಪ್ರತಾಪಗಢ, ರಾಯಗಢ, ಲೇನಗಢ ಮುಂತಾದ ಕೋಟೆಗಳು ಸೇರಿ ಸುಮಾರು 300ಕ್ಕೂ ಹೆಚ್ಚು ಕೋಟೆಗಳನ್ನು ನಿರ್ಮಿಸಿ ತಮ್ಮ ರಾಜ್ಯದ ರಕ್ಷಣೆಯನ್ನು ಬಲಪಡಿಸಿಕೊಂಡರು. ಕೊಂಕಣ ತೀರವನ್ನು ರಕ್ಷಿಸಲು ಶಕ್ತಿಶಾಲಿ ನೌಕಾಪಡೆಯನ್ನು ಸ್ಥಾಪಿಸಿದರು. ತಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲಾ ಧರ್ಮಗಳಿಗೂ ಗೌರವ ಮತ್ತು ಸಮಾನತೆಯನ್ನು ಕೊಟ್ಟರು. ಹಿಂದೂ ಧರ್ಮವನ್ನು ಬೆಂಬಲಿಸಿದರು. ಮುಸ್ಲಿಂ ಸಹೋದರರಿಗೂ ಹಕ್ಕುಗಳನ್ನು ನೀಡಿದರು. ಜನರ ಜೀವನದಲ್ಲಿ ಧರ್ಮೀಯ ಸಮಾನತೆಯನ್ನು ಬೆಳೆಸಿದರು. 1680ರ ಏಪ್ರಿಲ್ 3ರಂದು ರಾಯಗಢ ಕೋಟೆಯಲ್ಲಿ ಶಿವಾಜಿ ಮಹಾರಾಜರು ನಿಧನರಾದರು. ಅವರ ಮೃತ್ಯುವಿನ ನಂತರ ಪುತ್ರ ಸಂಭಾಜಿ ಮಹಾರಾಜರು ಸಾಮ್ರಾಜ್ಯದ ನಾಯಕತ್ವವನ್ನು ವಹಿಸಿದರು. ಶಿವಾಜಿಯವರ ಧೈರ್ಯ, ನಾಯಕತ್ವ, ತಂತ್ರಜ್ಞಾನಗಳೆಲ್ಲವೂ ಮರಾಠ ಸಾಮ್ರಾಜ್ಯದ ಮತ್ತು ಭಾರತದ ಇತಿಹಾಸದ ಒಂದು ಅಮೂಲ್ಯವಾದ ಭಾಗವಾಗಿದೆ. ಈ ಇತಿಹಾಸದ ಕಥೆಗಳು ಇಷ್ಟವಾದಲ್ಲಿ ಹಾಗೂ ಇನ್ನೂ ಹೆಚ್ಚಿನ ಕಥೆಗಳು ಬೇಕಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.